Hello students. So welcome everyone to your online classes. Today I'll start with the paper 5, that is genetics and evolutionary biology. So in that we were dealing about unit 2, Mendelian genetics and its extension. So in that I'll start with part 4. So let me tell you what we have studied in part 3. In part 3 we have studied about the chromosomal theory of inheritance. ಓಕೆ ಯಾವ ಥರ ಇನ್ಹೆರಿಟೆನ್ಸ್ ಆಗುತ್ತೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಥಿಯರಿನ ಇದು ಮಾಡಿದ್ದಾರೆ. ಓಕೆ, ಹ್ಯಾವ್ ಡಿಸ್ಕವರ್ಡ್ ದಟ್ ಥಿಯರಿ ಇಸ್ ಕಾಲ್ಡ್ ಆಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. Now in this part, so we'll start with incomplete dominance and co-dominance. It is something like ಮೆಂಡಿಲಿಯನ್ ಏನು ಪ್ರಿನ್ಸಿಪಲ್ಸ್ ಐತೆ ಅದಕ್ಕೆ ಬಿಟ್ಟು ಅದಕ್ಕೆ ಒಬೇ ಮಾಡೋದಿಲ್ಲ, ಅದು ಒಬೇ ಮಾಡದೇ ಇರೋದ್ರಿಂದ ಈ ಎರಡು ಥರ ಇನ್ಹೆರಿಟೆನ್ಸನ್ನು ನೀವು ನೋಡ್ಬೋದು. ಓಕೆ, ಸೊ ಟಾಪಿಕ್ ಐ ಸೆಡ್ ಯು ನಾನ್ ಮೆಂಡಿಲಿಯನ್ ಇನ್ಹೆರಿಟೆನ್ಸ್ ಅಂತ ನೀವು ಇದನ್ನು ಕರೀಬೋದು. ಓಕೆ, ನಾನ್ ಮೆಂಡಿಲಿಯನ್ ಇನ್ಹೆರಿಟೆನ್ಸ್ ಅಂತ ಹೇಳಿದರೆ 3 ಮೆಂಡಿಲಿಯನ್ ಲಾಸ್ ಐತಲ್ಲ, ಆ ಲಾಸನ್ನು ಫಾಲೋ ಮಾಡಿ ಆ ಜೀನ್ಸ್ ಇನ್ಹೆರಿಟ್ ಆಗುತ್ತೆ, ಅಥವಾ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಆ ಕ್ಯಾರೆಕ್ಟರ್ಸ್ ಅಥವಾ ಫ್ಯಾಕ್ಟರ್ಸ್ ಅಥವಾ ಟ್ರೇಟ್ಸ್ ಪಾಸ್ ಆಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾನ್ ಮೆಂಡಿಲಿಯನ್ ಇನ್ಹೆರಿಟೆನ್ಸ್ ಅಂತ ಇಲ್ಲಿ ಯಾಕೆ ನಾವು ಕರಿತಿದ್ವಿ ಅಂತ ಹೇಳಿದ್ರೆ, ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ಈಸ್ ನಾಟ್ ಒಬೇಯಿಂಗ್ ದ ಮೆಂಡಿಲಿಯನ್ ಇನ್ಹೆರಿಟೆನ್ಸ್. ಅದನ್ನು ಬಿಟ್ಟು ಇದು ಆ 3 ಲಾಸನ್ನು ಒಬೇ ಮಾಡದೇ ಇನ್ಹೆರಿಟ್ ಆಗುತ್ತಲ್ಲ, ಸೊ ಅದಕ್ಕೆ ನಾನ್ ಮೆಂಡಿಲಿಯನ್ ಇನ್ಹೆರಿಟೆನ್ಸ್. ಇದಕ್ಕೆ 2 ಎಕ್ಸಾಂಪಲ್ಸನ್ನು ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಸಿಲೆಬಸಲ್ಲಿ, ದಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆ್ಯಂಡ್ ಕೋ ಡಾಮಿನೆನ್ಸ್. ಸೊ ಅದರ್ ಪ್ಯಾಟರ್ನ್ಸ್ ಆಫ್ ಇನ್ಹೆರಿಟೆನ್ಸ್ ಅಂತಲೂ ಕೂಡ ಕರಿಬೋದು. ಸೊ ಮೆಂಡಿಲಿಯನ್ ಪ್ಯಾಟರ್ನ್ಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲ, ಅದರ್ ಪ್ಯಾಟರ್ನ್ಸ್ ಅಥವಾ ನಾನ್ ಮೆಂಡಿಲಿಯನ್ ಇನ್ಹೆರಿಟೆನ್ಸ್ ಅಂತಲೂ ಕೂಡ ಕರಿಬೋದು. So what is incomplete dominance here? It is an inheritance in which heterozygous offsprings shows intermediate character between 2 parental characteristics. ಓಕೆನಾ, ಫಾದರ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಮದರ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಆದರೆ ನಿಮ್ಮ ಆಫ್ ಸ್ಪ್ರಿಂಗಲ್ಲಿ ಅವ್ರ ಮಕ್ಕಳಲ್ಲಿ, ಅವರಿಂದ ಹುಟ್ಟುವಂಥ ಮಕ್ಕಳಲ್ಲಿ ನಿಮಗೆ ಆ ಫಾದರಲ್ಲಿ ಇರುವಂಥ ಕ್ಯಾರೆಕ್ಟರು ಇರೋದಿಲ್ಲ, ಮದರಲ್ಲಿ ಇರುವಂಥ ಕ್ಯಾರೆಕ್ಟರು ಇರೋದಿಲ್ಲ. 2 ಕ್ಯಾರೆಕ್ಟರ್ಸ್ಗೆ ಇಂಟರ್ಮೀಡಿಯೇಟ್ ಆಗಿರುತ್ತೆ, ಅಂದರೆ ದಟ್ ಇಸ್ 50% ಆ್ಯಂಡ್ ದಿಸ್ ಇಸ್ 50%, ಆ ಥರ ಇರುತ್ತೆ ಬಿಟ್ವೀನ್ 2 ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂಥ ಒಂದು ಇನ್ಹೆರಿಟೆನ್ಸನ್ನ ನೀವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರಿತೀರಾ. ಎಕ್ಸಾಂಪಲ್ ಬಂದು ನಿಮಗೆ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರ್ಯಾಗನ್ ಪ್ಲ್ಯಾಂಟ್ ಅಂತ ಇದೆ, ಅದನ್ನು ಡಾಗ್ ಫ್ಲವರ್ ಅಂತ ಹೇಳ್ತೀವಿ. ಓಕೆ, ಅಥವಾ ಸೈಂಟಿಫಿಕ್ ನೇಮ್ ಬಂದು ಅದನ್ನು ಆ್ಯಂಟಿರ್ಹೈನಮ್ ಸ್ಪೀಶೀಸ್ ಅಂತ. ಯಾಕೆ ಸ್ನ್ಯಾಪ್ ಡ್ರ್ಯಾಗನ್ ಅಂತ ಅಥವಾ ಡಾಗ್ ಫ್ಲವರ್ ಅಂದರೆ ಅದು ಆ ಫ್ಲವರ್ ಯಾವ ಥರ ಇರುತ್ತೆ ಅಂದರೆ ಅದು ಪೆಟಲ್ಸ್ ಯಾವ ಥರ ಕಾಣಿಸುತ್ತೆ ಫ್ಲವರಲ್ಲಿ ಅಂತ ಹೇಳಿದ್ರೆ ಡ್ರ್ಯಾಗನ್ದು ಫೇಸ್ ಥರ ಕಾಣಿಸುತ್ತೆ ಅಥವಾ ಡಾಗ್ ಫೇಸ್ ಥರ ಕಾಣಿಸುತ್ತೆ. ಅದಕ್ಕೆ ಅದ್ರ ಜೊತೆಗೆ ಇನ್ನೊಂದು ಫ್ಲವರ್ ಐತೆ ಮಿರಾಬಿಲಸ್ ಜಲಾಪ ಅಂತ, ದಟ್ ಈಸ್ 4 o'clock ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಯಾಕಂದರೆ ಸೊ ಬೆಳಗಿನ ಜಾವ 4 ಗಂಟೆಗೆ ಇದು ಹೂವು ಏನಾಗುತ್ತೆ ಇದಾಗುತ್ತೆ. ಓಕೆ, ಬ್ಲೂಮ್, ದ ಫ್ಲವರ್ಸ್ ವಿಲ್ ಬ್ಲೂಮ್ ಅಟ್ ದಿಸ್ ಪರ್ಟಿಕ್ಯುಲರ್ ಟೈಮ್. ಸೊ ಅದನ್ನು 4 o'clock ಪ್ಲ್ಯಾಂಟ್ ಅಂತ ಕರೀತಾರೆ. ಇಲ್ಲಿ ನೀವು ಡಯಾಗ್ರಾಮಲ್ಲಿ ನೋಡ್ತಿರ್ಬೋದು. ಹಿಯರ್ ವಿ ಆರ್ ಸೀಯಿಂಗ್ ದ ಕ್ರಾಸ್ ಬಿಟ್ವೀನ್ ದ ಪೇರೆಂಟಲ್ ಜನ್ರೇಷನ್. ಯು ಕನ್ಸಿಡರ್ ದಿಸ್ ಆ್ಯಸ್ ಅ ಫಾದರ್ ಆ್ಯಂಡ್ ದಿಸ್ ಆ್ಯಸ್ ಅ ಮದರ್, ಎನಿಥಿಂಗ್ ಫಾರ್ ದಟ್ ಮ್ಯಾಟ್ರ್, ಏನಾದರೂ ಕನ್ಸಿಡರ್ ಮಾಡ್ಕೋ, ಅಥವಾ ಇದು ಫೀಮೇಲ್ ಅಥವಾ ಇದು ಮೇಲ್ ಅಂತ. ಒಂದರಲ್ಲಿ ರೆಡ್ ಫ್ಲವರ್ಸ್ ಐತೆ, ಇದರಲ್ಲಿ ವೈಟ್ ಫ್ಲವರ್ಸ್ ಐತೆ. ಸೊ ವಾಟ್ ಆರ್ ದ ಜೀನ್ಸ್ ವಿಚ್ ಆರ್ ಕಂಟ್ರೋಲಿಂಗ್ ದಿಸ್ ಕ್ಯಾರೆಕ್ಟರ್? ಕ್ಯಾಪಿಟಲ್ ಆರ್, ಇಲ್ಲಿ ಸ್ಮಾಲ್ ಆರ್. ಸೊ ಗ್ಯಾಮೆಟ್ಸ್ ಆರ್, ಒಂದು ಆರನ್ನು ತೊಗೋಬೇಕು, ಇನ್ನೊಂದು ಸ್ಮಾಲ್ ಆರನ್ನು ತೊಗೋಬೇಕು. ಯು ಆರ್ ಕ್ರಾಸಿಂಗ್ ದೀಸ್ ಟು ಆ್ಯಂಡ್ ಇನ್ F1 ಜನ್ರೇಷನ್ ಆಲ್ ಪಿಂಕ್ ಕಲರ್ ಫ್ಲವರ್ಸ್ ಆಗುತ್ತೆ. ಓಕೆ, ಪಿಂಕ್ ಕಲರ್, ರೆಡ್ ಬಂದಲಿಲ್ಲ. ನೀವು ನೋಡಬೇಕಾದ್ರೆ ಇಫ್ ಇಟ್ ವಾಸ್ ಅಬೌಟ್ ಟು ಫಾಲೋ ಅ ಮೆಂಡಿಲಿಯನ್ ಇನ್ಹೆರಿಟೆನ್ಸ್ ಆರ್ ಅ ಮೆಂಡಿಲಿಯನ್ ಜೆನೆಟಿಕ್ಸ್, ಇದು ರೆಡ್ ಬರಬೇಕಿತ್ತು. ಓಕೆ, ಇನ್ನು ಹೆಟೆರೋಸೈಗಸ್ ಕಂಡೀಷನ್ ಇಟ್ ಶುಡ್ ಹ್ಯಾವ್ ಬೀನ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತ ಬರಬೇಕಿತ್ತು. ಇಲ್ಲಿ ಅದೇ ಐತೆ, ಬಟ್ ಅದು ಆರ್ ಬಂದು ಡಾಮಿನೆಂಟ್ ಅಲ್ವಾ, ಸೊ ನಿಮಗೆ ರೆಡ್ ಕಲರ್ ಬರಬೇಕಿತ್ತು. ಬಟ್ ಹಿಯರ್ ಸಮಥಿಂಗ್ ಈಸ್ ಹ್ಯಾಪನಿಂಗ್ ವಿಚ್ ಇಸ್ ಡಿವಿಯೇಟಿಂಗ್ ದಿಸ್ ಪರ್ಟಿಕ್ಯುಲರ್ ಇನ್ಹೆರಿಟೆನ್ಸ್ ಫ್ರಮ್ ದ್ಯಾಟ್ ಆಫ್ ಮೆಂಡಿಲಿಯನ್ ಇನ್ಹೆರಿಟೆನ್ಸ್. ಓಕೆ, ಸೊ ಅದನ್ನು ಪಿಂಕ್ ಕಲರ್ ಬರುತ್ತೆ. ಇದು F1 ಜನ್ರೇಷನ್. ಆಮೇಲೆ ನೀವು F1 ಜನ್ರೇಷನಲ್ಲಿ ಸೆಲ್ಫ್ ಕ್ರಾಸಿಂಗ್ ಮಾಡ್ತೀರಾ. ಸೊ ಕ್ರಾಸಿಂಗ್ ಮಾಡಿದಾಗ ಅಗೇನ್ ಯು ವಿಲ್ ಗೆಟ್ F2 ಜನ್ರೇಷನ್, ಯು ವಿಲ್ ಗೆಟ್ ಸೊ 1 ರೆಡ್ ಪ್ಲ್ಯಾಂಟ್, 2 ಪಿಂಕ್ ಪ್ಲ್ಯಾಂಟ್ ಆ್ಯಂಡ್ 1 ವೈಟ್ ಪ್ಲ್ಯಾಂಟ್. ಸೊ ಫಿನೋಟಿಪಿಕ್ ರೇಷಿಯೋ ಬಂದು ದಿಸ್ ಇಸ್ ಕಾಲ್ಡ್ ಆಸ್ ಮೋನೋ ಹೈಬ್ರಿಡ್ ಕ್ರಾಸ್. ಓಕೆ, ಆರ್ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಮಾತ್ರ ನೀವು ಓದ್ತಿರೋದಿಲ್ಲಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತ. ಓಕೆ, ಸೊ ಇಲ್ಲಿ ಫಿನೋಟಿಪಿಕ್ ರೇಷಿಯೋ ಬಂದು 1:2:1 ಇರುತ್ತೆ. ಇದು ಜೀನೋಟಿಪಿಕ್ ರೇಷಿಯೋ ಆಗಿರಬೇಕು. ಆ್ಯಕ್ಚುಲಿ ಫಿನೋಟಿಪಿಕ್ ರೇಷಿಯೋ ಏನಿರಬೇಕು ಹೇಳಿ 3:1 ಅಂತ ಇರಬೇಕಿತ್ತು. ಅದರ ಜಾಗದಲ್ಲಿ ಇಲ್ಲಿ 3 ರೆಡ್, 1 ವೈಟ್ ಫ್ಲವರ್ ಇರಬೇಕಿತ್ತು. ಆದರೆ ಹಿಯರ್ ವಾಟ್ ಈಸ್ ಹ್ಯಾಪನಿಂಗ್ ಈಸ್ ಯು ಆರ್ ಗೆಟ್ಟಿಂಗ್ ದ ರೇಷಿಯೋ ಇನ್ ದ ಫಾರ್ಮ್ ಆಫ್ 1:2:1. 1 ರೆಡ್, 2 ಪಿಂಕ್ ಆ್ಯಂಡ್ ದೆನ್ 1 ಇಸ್
ವೈಟ್. ಈ ಥರ ಜಿನೋಟಿಪಿಕ್ ರೇಷಿಯೋನು ಕೂಡ ಸೇಮ್ ಇರುತ್ತೆ. 1:2:1. ಓಕೆ, 1 is red, 1 is capital R, 2 is capital R smaller and capital R smaller. Another one is smaller. Okay, you can see here the color. Okay, you can see the red color one and white color one, but in between you can see the white color flowers as well. Okay, here in the figure, results of monohybrid cross in the plant snapdragon where one allele is incompletely dominant over the other. Okay, capital R is incomplete dominant over the smaller. Smaller is recessive, capital R is dominant, but it is not completely dominant. If it was completely dominant, it would have gained a zone character, that is red color. Okay, now so we'll see, I said you here phenotypic genotypic ratios are same. This is the difference which you can see from that of the Mendelian inheritance. Then phenotypic ratio is 1:2:1. 1 red, 2 pink, 1 white. Genotypic ratio is 1:2:1. Capital R, smaller. This means that R was not completely dominant over R. Pea plants also show incomplete dominance in other traits. Idral matra alla, pea plants, these are the plants which have been completely studied by Mendelian for his process of inheritance. ಆ ಒಂದು ಪ್ಲಾಂಟಲ್ಲೂ ಕೂಡ ನಿಮಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕಂಡು ಬರುತ್ತೆ ಕೆಲವೊಂದು ಟ್ರೇಟ್ಸಲ್ಲಿ. ಓಕೆ, ಸೊ ಸೇಮ್ ಥಿಂಗ್ ಹಿಯರ್ ಇಲ್ಲೂ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ನೀವು ನೋಡ್ಬೋದು. ದೆನ್ co-dominance ಅಂತ ಇದೆ. ಸೊ ವಾಟ್ ಇಸ್ co-dominance? Co is indicating something here. It is the inheritance in which both alleles of a gene are expressed in a hybrid. ಇಲ್ಲೇನಾಗುತ್ತೆ, ಒಂದು ರಿಸೆಸಿವ್ ಒಂದು ಡಾಮಿನೆಂಟ್ ಇರುತ್ತೆ, ಎರಡು ಅಲೀಲು ಕೂಡ ಎಕ್ಸ್ಪ್ರೆಸ್ ಆಗಿಬಿಡುತ್ತೆ. ಓಕೆ, in hybrid. It is the inheritance in which both alleles of a gene are expressed in a hybrid. Hybrid anta heladre, it is formed by crossing the two different varieties plant. Okay, example ABO blood grouping in human, you know that. So humans are having ABO blood grouping, A positive, B positive, A negative, B negative. Okay, O positive, O negative, then AB positive, AB negative. So these are the blood groups. Usually ABO these are the three major groups. Okay, ABO blood groups are controlled by the gene capital I. Okay, you have to keep it in mind. So ABO blood groups na control ಮಾಡುವಂತ gene ಯಾವುದು ಅಂತ ಹೇಳಿದ್ರೆ I, that is capital I. So this gene controls the production of sugar polymers. ಈ gene ಏನು ಮಾಡುತ್ತೆ, sugar polymers na ಪ್ರೊಡಕ್ಷನ್ ಮಾಡೋದನ್ನು ಕಂಟ್ರೋಲ್ ಮಾಡುತ್ತೆ, ದಟ್ ಪ್ರೊಟ್ರೂಡ್ ಫ್ರಮ್ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ RBC. ದ ಜೀನ್ I has 3 alleles. This gene, what happens is, it will control the production of the sugar polymers, that is antigens, okay, which comes out of the plasma membrane of the RBC. RBC is a cell. Okay, it is a cell. Then the gene I, capital I, this is having 3 alleles here. Usually one gene will be having 2 alleles, no, but this will have 3 alleles here. What are those 3 alleles? We'll study that. Okay, so 3 alleles which are seen here as capital I, capital A, IA, IB and small I. IA is for A blood group, IB is for B blood group, small I is for O blood group. Okay, then here you can see the table which is showing the genetic basis of blood grouping in human population. Genetic basis, based on the genes or the alleles distributed, we can see the blood groups in case of humans. Here you consider the alleles from father, alleles from mother, okay, or partner 1 and partner 2. Considering that, then what will be the genotype of the offspring? ಸೊ ಅವ್ರ ಮಕ್ಕಳಲ್ಲಿ, ಸೊ ಇದು ತಂದೆಯಲ್ಲಿ ಇರುವಂಥ ಅಲೀಲ್ಸು, ಇದು ತಾಯಿಯಲ್ಲಿ ಇರುವಂಥ ಅಲೀಲ್ಸು. ಅವರ ಮಕ್ಕಳಲ್ಲಿ ಯಾವ ಥರ ಜೀನೋಟೈಪ್ ಇರುತ್ತೆ ಅಥವಾ ಜೀನ್ಸ್ ಅಲೀಲ್ಸ್ ಬರುತ್ತೆ, ಈ ಜೀನ್ಸ್ ಅಲೀಲ್ಸ್ ಇರೋದ್ರಿಂದ ಅದಕ್ಕೆ ತಕ್ಕಂಗೆ ಯಾವ ಬ್ಲಡ್ ಗ್ರೂಪ್ ಇರುತ್ತೆ ಅಥವಾ ಬ್ಲಡ್ ಟೈಪ್ ಇರುತ್ತೆ ಅಂತ ಈ ಟೇಬಲಲ್ಲಿ ನೋಡ್ತೀರಾ ನೀವು. ಓಕೆ, ವಿಲ್ ಸ್ಟಾರ್ಟ್ ವಿತ್ ದಿಸ್. ಒನ್ ಪೇರೆಂಟ್ ಈಸ್ ಹ್ಯಾವಿಂಗ್ IA, ಅನದರ್ ಈಸ್ ಹ್ಯಾವಿಂಗ್ IA. ಸೊ ಯುವರ್ ಜೀನೋಟೈಪ್ ಆಫ್ ದ ಆಫ್ಸ್ಪ್ರಿಂಗ್ ವಿಲ್ ಬಿ IA. ಬೋತ್ ಆರ್ ಡಾಮಿನೆಂಟ್, ಸೊ ಬ್ಲಡ್ ಗ್ರೂಪ್ ವಿಲ್ ಬಿ A. ಪಾಸಿಟಿವ್ ನೆಗೆಟಿವ್ ಅದು ಬೇರೆ ಬಿಡಿ, ದಟ್ ಈಸ್ ಫ್ಯಾಕ್ಟರ್ ಕಾಲ್ಡ್ ಆಸ್ ರೀಸಸ್ ಫ್ಯಾಕ್ಟರ್ ಅಂತ ಇರುತ್ತೆ. ಅದಿದ್ದರೆ ಪಾಸಿಟಿವ್, ಅದಿಲ್ಲ ಅಂದರೆ ನೆಗೆಟಿವ್ ಅಂತ, ದಟ್ ಈಸ್ ಡಿಫ್ರೆಂಟ್ ಒನ್. ದೆನ್ ಇಫ್ ಒನ್ ಪೇರೆಂಟ್ ಇಸ್ ಹ್ಯಾವಿಂಗ್ IA, ಅನದರ್ ಈಸ್ ಹ್ಯಾವಿಂಗ್ IB, ದೆನ್ ದ ಆಫ್ಸ್ಪ್ರಿಂಗ್ ವಿಲ್ ಬಿ ಹ್ಯಾವಿಂಗ್ IB. ಸೊ ಬ್ಲಡ್ ಗ್ರೂಪ್ ವಿಲ್ ಬಿ AB. ದೆನ್ if one parent is having IA, another one is having small I, okay, this is in heterozygous condition, then also A will be there. Co-dominance, you can see both the alleles are expressing here you can see both are expressing, got. Then IB, IA,
if IB is there in one parent and IA is there in another parent, then the genotype of that offspring will be IAIB, that is AB blood group. Again, the children will be having AB blood group. Then if one parent is having IB and another is having small I, then their blood group will be, okay, so IB B. I irate genotype and their blood group will be B. So then if one parent is having small I, another parent is also having small I. So there are two small I, that is recessive allele. This is. Then if there is no antigen, A antigen and B antigen both are absent, then O blood group will be there. Are you getting here? Okay. If capital I is there here, if capital is there, that means it is controlling the production of that antigen A and antigen B. Okay, so this is about the blood grouping. Here you can see the two alleles are both are expressing themselves to give this type of blood grouping and genotype. Are you getting? So this is about your blood grouping or codominance. Here IAIB produce a slightly different form of a sugar. Did you got? Both are producing a different form of a sugar, while allele I does not produce any sugar. Got? Sugar in the sense we are talking about antigen. Okay, you know what are antigen and antibodies, I think. These are also proteins. You can say the proteins or sugars agirutte, anything for that matter. So the antigen is something like a foreign substances against which the antibodies are produced in our body. So when IA and IB are present together, okay, if these two are present together, they both expresses their own types of sugar. Got here? Both are expressing their own types of sugars on the plasma membrane of the RBC, red blood cell. Then this is due to codominance. What is this codominance? It is the expression of both the alleles, that is IA and IB, to give rise to a new type of character, and that is called as codominance. Okay, so this is about your non-Mendelian inheritance or other patterns of inheritance. Okay, we have started with the part 4, that is incomplete dominance and codominance. Here it is a non-Mendelian inheritance which is not obeying the Mendelian's principle or laws of Mendel. Okay, that is this is also called as other patterns of inheritance or non-Mendelian inheritance. Incomplete dominance. What is incomplete dominance? It is an inheritance in which heterozygous offspring shows the intermediate characters between two parental characteristics. Then example, flower color in case of snapdragon or Miraculous jalapa. Here you can see one is red and one is white. And the gametes will be capital R, small r, and F1 generation will have all the pink color in heterozygous condition. Then you can see the gametes again. You are intercrossing the F1. You will take pink into pink and you will intercross. Here R and R will combine to give you a red color flower. R and smaller will combine to give you a pink color flower. Another R and smaller will combine to give you a pink color flower, and smaller will combine to give you a white color flower here. Okay, this is a female and this is the male. Then phenotypic ratio is red is to pink is to white, that is 1:2:1, and genotypic ratio is also 1:2:1. Okay. So here this means R was not completely dominant over R. What is this incomplete dominance? R is not completely dominant, so it is incompletely dominant. So this type of cases are also seen in case of pea plants also. Then codominance, it is the inheritance in which both alleles of a gene are expressed in a hybrid. Example, ABO blood grouping in case of human. Here ABO blood groups are controlled by gene capital I. This gene controls the production of the sugar polymers. Sugar polymers are also called as antigens here. So what are these sugar polymers? These protrude from the plasma membrane of the RBC. This comes out of the plasma membrane of the RBC. Okay. If the gene is there, then it will help in the production. It controls the production. It may increase or it may decrease. The gene capital I is having 3 alleles, IA, IB and small I. Okay, if IA is there, then A blood group will be there. IA, IB is there, then AB blood group will be there. Okay, IA with small I will also give rise to A blood group. Then IB both will combine to give you B group, and IB with small I will give you B group. Small I will give you O positive group, or O group.
Positive negative is different. In every blood group again you are having, in A you have positive negative, in AB you have positive negative, in B you have positive negative, and in O you have positive negative. Okay, so this is about the income codominance. Here both the alleles are expressed. You can see here, if allele I, small I, does not produce any sugar, IA and IB are present together and they both expresses their own type of sugars here. So this type of expression of both the types of alleles is called as codominance. Okay, so this is about your non-Mendelian inheritance. So with this I'll be stopping you today's class. So thank you everyone for watching.